ನಾಳೆ ಪಾಕಿಸ್ತಾನದಲ್ಲಿ ಇಸ್ಲಾಮಾಬಾದ್ನಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಇದೆ. ಇರಾನ್ ಅಮೆರಿಕದ ನಡುವೆ ನಡೆಯುವಂತಹ ಮಹತ್ವದ ಮೀಟಿಂಗ್ ಇದು. ಕದನ ವಿರಾಮದ ಬಗ್ಗೆ ಮಾತುಕತೆ ಹಿನ್ನೆಲೆಯಲ್ಲಿ ಪಾಕಿಸ್ತಾನದಲ್ಲಿ 2 ದಿನಗಳ ಕಾಲ ರಜೆ ಘೋಷಣೆ ಮಾಡಲಾಗಿದೆ. ಇಸ್ಲಾಮಾಬಾದ್ನಲ್ಲಿ 2 ದಿನಗಳ ರಜೆ ಇರುತ್ತೆ. ಹೋಟೆಲ್ಗಳು ಖಾಲಿಯಾಗಿವೆ. ಸೆಕ್ಯೂರಿಟಿ ದೃಷ್ಟಿಯಿಂದ 2 ದಿನಗಳ ಕಾಲ ರಜೆ ಘೋಷಣೆ ಮಾಡಿರೋದು. ಒಂದು ಕಡೆ ಅಮೆರಿಕದವರು ಬರ್ತಾ ಇದ್ದಾರೆ, ಒಂದು ಕಡೆ ಇರಾನ್ನವರು ಬರ್ತಿದ್ದಾರೆ ಎಂದಾಗ ಅಪ್ಪಿತಪ್ಪಿ ಭದ್ರತಾ ಲೋಪಗಳಾಗಬಾರದು ಅಂತ ಹೇಳಿ ಪಾಕಿಸ್ತಾನದಲ್ಲಿ ಮುಂಜಾಗ್ರತಾ ಕ್ರಮವಾಗಿ 2 ದಿನಗಳ ಕಾಲದ ರಜೆಯನ್ನು ಕೂಡ ಅಲ್ಲಿ ಅನೌನ್ಸ್ ಮಾಡಲಾಗಿದೆ. 2 ದಿನ ರಜೆ ಕೊಡಲಿಕ್ಕಿಂತ ಮುಂಚಿತವಾಗಿ ಪಾಕಿಸ್ತಾನ ಬೇಕಾದ್ರೆ 2 ತಿಂಗಳ ರಜೆ ಬೇಕಾದ್ರೂ ಕೊಡುವಂಥ ಸ್ಥಿತಿಯಲ್ಲಿ ಅವರಿದ್ದಾರೆ. ಅವ್ರ ಬಳಿ ಪವರ್ ಇಲ್ಲ, ಅವ್ರದ್ದು ಹಣ ಮರ್ಯಾದೆ ಕಳ್ಕೊಂಡ್ಬಿಟ್ಟಿದೆ, ಪೆಟ್ರೋಲ್ ಇಲ್ಲ, ಡೀಸೆಲ್ ಇಲ್ಲ, ಎಲ್ಲರೂ ವರ್ಕ್ ಫ್ರಮ್ ಹೋಮಿಂದ ಕೆಲಸ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಶಾಲೆಗಳು ಆನ್ಲೈನ್ ಕ್ಲಾಸಸ್ ನಡೀಲಿ ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ. ಇದರ ಮಧ್ಯೆ ಈಗ 2 ದಿನಗಳ ರಜೆಯನ್ನು ಕೂಡ ಇದೇ ಪಾಕಿಸ್ತಾನ ಅಮೆರಿಕ ಇರಾನ್ನ ಮಾತುಕತೆ ಕಾರಣದಿಂದಾಗಿ ಅನೌನ್ಸ್ ಮಾಡಿರೋದು. ಅಂತಾರಾಷ್ಟ್ರೀಯ ನಾಯಕರ ಭೇಟಿ, ಸೂಕ್ಷ್ಮ ಮಾತುಕತೆ ಹಿನ್ನೆಲೆಯಲ್ಲಿ ಭದ್ರತಾ ವ್ಯವಸ್ಥೆಗಳನ್ನು ಬಲಪಡಿಸಲು ಈ ನಿರ್ಧಾರ ಕೈಗೊಳ್ಳಲಾಗಿದೆ. ತುರ್ತು ಸೌಲಭ್ಯವನ್ನು ಹೊರತುಪಡಿಸಿ ಎಮರ್ಜೆನ್ಸಿ ಸೇವೆಗಳು ಅಂತ ಯಾವುದಿರುತ್ತೋ ಅದನ್ನು ಬಿಟ್ಟುಬಿಟ್ರೆ ಇನ್ನೆಲ್ಲವೂ ಬಂದಾಗುತ್ತೆ. ಪೊಲೀಸ್, ಆಸ್ಪತ್ರೆ, ವಿದ್ಯುತ್, ಅನಿಲ ಸರಬರಾಜುಗಳಂತಹ ಅಗತ್ಯ ಸೇವೆ ಇರುತ್ತೆ. ನಾಳಿನ ಸಭೆಯಲ್ಲಿ ಯಾರ್ಯಾರು ಭಾಗವಹಿಸ್ತಾ ಇದ್ದಾರೆ? ಯುನೈಟೆಡ್ ಸ್ಟೇಟ್ಸನ್ನು ಈಗ ಪ್ರತಿನಿಧಿಸುವಂಥ ಉಪಾಧ್ಯಕ್ಷ ಯಾರು ಅಂದರೆ ಜೆ ಡಿ ವ್ಯಾನ್ಸ್ ಇಡೀ ನಿಯೋಗದ ನೇತೃತ್ವವನ್ನು ವಹಿಸಿಕೊಳ್ತಾ ಇದ್ದಾರೆ. ಅಮೆರಿಕದ ಉಪಾಧ್ಯಕ್ಷ ಕೂಡ ಹೌದು. ಇರಾನ್ನಿಂದ ಉನ್ನತ ಮಟ್ಟದ ನಿಯೋಗ ಕೂಡ ಇಲ್ಲಿಗೆ ಬರುವಂಥ ಚಾನ್ಸಸ್ ಇದೆ. ಈ ಮಾತುಕತೆ ಎಷ್ಟರ ಮಟ್ಟಿಗೆ ಫಲಪ್ರದವಾಗುತ್ತೆ, ಇದರಲ್ಲಿ ಯಾರು ಬರ್ತಾರೆ ಯಾರು ಬರಲ್ಲ ಅನ್ನೋದು ನಾಳೆ ಅಷ್ಟೇ ಗೊತ್ತಾಗಲಿದೆ.